ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಅನಿಲ್ ಸಿರಿಗೆರೆ ಮಾತನಾಡ್ತಾ ಇದ್ದೀನಿ. ಎ ಜಿ ಲಡ್ಡು ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಈ ದಿನ ಬದುಕು ಎಂಬ ವಿಷಯದ ಕುರಿತು ಮಾತನಾಡೋದಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಮನುಷ್ಯ ಹುಟ್ಟುತ್ತಲೇ ವಿಜಯಿ ಎಂಬ ಬಿರುದಿಗೆ ಪಾತ್ರನಾಗಿರುವುದಿಲ್ಲ. ನಿರಂತರವಾದ ಕಲಿಕೆ ಮನುಷ್ಯನನ್ನು ಯಶಸ್ವಿ ವ್ಯಕ್ತಿಯಾಗಿ ರೂಪುಗೊಳಿಸುವುದು. ದೃಢವಾದ ಸಂಕಲ್ಪವನ್ನು ಮಾಡಿದರೆ ಸಾಕು, ನಂಬಿಕೆ ತಾನಾಗಿ ಬೆಳೆಯುವುದು. ನಂಬಿಕೆ ಎನ್ನುವುದು ಮನುಷ್ಯನ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥದ್ದು. ಸಕಾರಾತ್ಮಕವಾದ ಧೋರಣೆಗಳನ್ನು ಹೆಚ್ಚಿಸಿಕೊಳ್ಳಿ ಸ್ನೇಹಿತರೆ. ನಕಾರಾತ್ಮಕತೆಯನ್ನು ದೂರ ಮಾಡಿ, ಆಗ ಯಶಸ್ಸು ನಿಮ್ಮದಾಗುವುದು. ಅಂತಹ ಉತ್ತಮ ಸೂತ್ರಗಳು ಬದುಕಿನಲ್ಲಿ ನಮ್ಮನ್ನು ಯಶಸ್ಸಿನ ಸನಿಹಕ್ಕೆ ಕರೆದುಕೊಂಡು ಹೋಗುವುದು. ಹೀಗೆ ಮನುಷ್ಯನು ತನ್ನನ್ನು ತಾನು ಆಗಾಗ್ಗೆ ವಿಶ್ಲೇಷಣೆ ಮಾಡಿಕೊಳ್ಳುವುದು ಒಳ್ಳೆಯದು. ಈ ಬದುಕು ನಿಮ್ಮದು, ಕೇವಲ ನಿಮ್ಮದು ಮಾತ್ರ. ಅಂತಹ ನಿಮ್ಮ ಬದುಕಿನ ಚುಕ್ಕಾಣಿಯನ್ನು ಯಾರ ಕೈಗೂ ಕೊಟ್ಟು ಬಿಡಬೇಡಿ. ನಿಮ್ಮ ಬದುಕಿನ ಲಗಾಮು ನಿಮ್ಮ ಕೈಯಲ್ಲಿರಲಿ. ಬದುಕಿನಲ್ಲಿ ಗೆಲ್ಲಲು ಸಂಯಮ, ಸಹನೆ ತುಂಬ ಮುಖ್ಯ. ಕೋಪದಿಂದ ನಾವು ಏನನ್ನೂ ಸಾಧನೆ ಮಾಡಲು ಆಗುವುದಿಲ್ಲ. ಮನುಷ್ಯನ ಬದುಕಿನಲ್ಲಿ ಆಸೆ, ಮಹತ್ವಾಕಾಂಕ್ಷೆ ಎರಡೂ ಇರಬೇಕು. ಸೂಕ್ತವಾದ ಸಮಯದಲ್ಲಿ ಎರಡನ್ನೂ ನನಸು ಮಾಡಿಕೊಳ್ಳಲು ಪ್ರಯತ್ನಿಸೋಣ ಸ್ನೇಹಿತರೆ. ಮನುಷ್ಯರ ನಡುವೆ ಪ್ರೀತಿ, ವಿಶ್ವಾಸ ತುಂಬ ಮುಖ್ಯ. ದ್ವೇಷ, ಅಸೂಹೆಗಳು ನಕಾರಾತ್ಮಕವಾದ ಭಾವನೆಗಳಾಗಿವೆ. ಯಾವುದಾದರೂ ಕಲೆಯನ್ನು ರೂಢಿಸಿಕೊಳ್ಳಿ. ಕಲೆ ಮನುಷ್ಯನನ್ನು ಉನ್ನತವಾಗಿ ರೂಪಿಸುವುದು. ಅವನಲ್ಲಿರುವ ಈ ಕ್ರಿಯಾಶೀಲತೆಯನ್ನು ಹೊರಗೆ ತರುವುದು. ಕ್ರಿಯಾಶೀಲತೆ ಇದ್ದವನು ಬದುಕಿನಲ್ಲಿ ಗೆಲುವನ್ನು ಕಾಣುವಂಥವನು. ಬದುಕು ನಿಮ್ಮದು, ನಡೆಯಬೇಕಾದ ಹಾದಿಯೂ ನಿಮ್ಮದೇ. ನಿಮ್ಮ ಕಾಲುಗಳನ್ನು ಬಳಸಿಕೊಂಡು ನಡೆಯಿರಿ. ನಡೆಯುವಾಗ ದಾರಿಯಲ್ಲಿ ಬರುವ ಎಲ್ಲ ಮುಳ್ಳು ಕಲ್ಲುಗಳನ್ನು ನೋಡಿಕೊಂಡು ನಡೆಯಿರಿ. ಬದುಕು ಎನ್ನುವುದು ಹೂವಿನ ಹಾಸಿಗೆಯಲ್ಲ. ಅಂತಹ ಮುಳ್ಳಿನ ಹಾಸಿಗೆಯನ್ನು ದಾಟಿಕೊಂಡು ನೀವು ಹೂವಿನ ಹಾಸಿಗೆಯನ್ನು ತಲುಪಬೇಕು. ಆತ್ಮವಿಶ್ವಾಸವಿಲ್ಲದ ವ್ಯಕ್ತಿ ನಿರುತ್ಸಾಹದಿಂದ ನರಳುವನು. ನಿರುತ್ಸಾಹ, ನಿರಾಸಕ್ತಿ, ನಿಸ್ತೇಜನತೆ ಎಂಬುದು ಬದುಕನ್ನು ಪಾತಾಳಕ್ಕೆ ತಳ್ಳುವುದು. ಚಿಂತೆ ಎನ್ನುವುದು ತಳವಿಲ್ಲದ ಪಾತಾಳದಂತೆ. ಅಂತಹ ಚಿಂತೆಯನ್ನು ದೂರ ಮಾಡಿ ಬದುಕಿನಲ್ಲಿ ಚಿಂತನೆಗೆ ಬೆಲೆ ಕೊಡಿ. ಮನುಷ್ಯನು ತಾನು ವಾಸ ಮಾಡುವ ಸ್ಥಳವನ್ನು ಚೊಕ್ಕಟವಾಗಿ ಇಟ್ಟುಕೊಳ್ಳುವಂತೆ ನಿಮ್ಮ ಸ್ನೇಹಿತರು ಸಹ ಉತ್ತಮರು ಆಗಿರಬೇಕು. ಇಲ್ಲದೆ ಹೋದರೆ ಮನುಷ್ಯನ ಮನಸ್ಸು ಕಲುಷಿತವಾಗುವುದು. ಯಶಸ್ಸಿಗೆ ಕಾಲು ದಾರಿ ಇಲ್ಲ. ಅಡ್ಡ ದಾರಿಯಲ್ಲಿ ಪ್ರಯಾಣ ಮಾಡುವವನು ಗುರಿಯನ್ನು ಬೇಗ ತಲುಪಬಹುದು. ಹಾಗೆ ದೊರೆತ ಯಶಸ್ಸು ಸಹ ತಾತ್ಕಾಲಿಕವಾಗಿ ನಮ್ಮ ಬಳಿ ಇರುವುದು. ಯಶಸ್ಸು ಮನುಷ್ಯನ ಬಳಿ ಶಾಶ್ವತವಾಗಿ ಇರಬೇಕಾದರೆ ನಾವು ರಾಜದಾರಿ ಅಥವಾ ಹೆದ್ದಾರಿಯಲ್ಲಿ ಪ್ರಯಾಣ ಮಾಡಬೇಕು. ನೀವು ಸಂತೋಷವಾಗಿರಿ, ಎಲ್ಲರನ್ನ ಸಂತೋಷವಾಗಿರಲು ಬಿಡಿ. ಅದೇ ಬದುಕಿನ ಯಶಸ್ಸಿನ ಸೂತ್ರ ಸ್ನೇಹಿತರೆ. ಬದುಕು ಸುಂದರವಾದ ಹೂದೋಟ. ಅಲ್ಲಿ ಉತ್ತಮವಾದ ಬೀಜಗಳನ್ನು ನಾಟಿ, ಆಗ ಬಲಿಷ್ಠ ಆರೋಗ್ಯವಂತವಾದ ಹೂಗಳು ಬೆಳೆಯುತ್ತವೆ. ಆಸೆ ಬದುಕಿಗೆ ತುಂಬ ಮುಖ್ಯ. ಆಸೆಗಳು ಇಲ್ಲದ ಬದುಕು ಸನ್ಯಾಸಿಯ ಬದುಕಿನಂತೆ. ಬದುಕಿನಲ್ಲಿ ಆಸೆ ಇರಬೇಕು, ಆಗಲೇ ನಾವು ಯಶಸ್ಸನ್ನು ಗಳಿಸಲು ಸಾಧ್ಯವಾಗುವುದು. ಬದಲಾವಣೆ ಎನ್ನುವುದು ಶಾಶ್ವತ. ಬದಲಾಗುತ್ತಿರುವ ಕಾಲಕ್ಕೆ ತಕ್ಕಂತೆ ಬದಲಾವಣೆಯಾಗಲು ಒಪ್ಪಿಕೊಳ್ಳುವವನು ನಿಜವಾದ ಯಶಸ್ವಿ ವ್ಯಕ್ತಿ. ನಂಬಿಕೆಯಿಂದ ಜಗತ್ತನ್ನು ಗೆಲ್ಲಬಹುದು. ಆತ್ಮವಿಶ್ವಾಸ ಬದುಕಿನಲ್ಲಿ ಇರುವವನು ಕೈಯಲ್ಲಿ ಚಾಟಿ ಇಲ್ಲದೆಯೇ ಬುಗುರಿಯನ್ನು ಆಡಿಸಬಲ್ಲವನು. ಕರ್ತವ್ಯ ಪಾಲನೆ ಬದುಕಿನಲ್ಲಿ ತುಂಬ ಮುಖ್ಯ. ಯಾರು ತನ್ನ ಪಾಲಿನ ಕರ್ತವ್ಯವನ್ನು ಸೂಕ್ತವಾಗಿ ಸರಿಯಾಗಿ ನಿರ್ವಹಿಸುವರೋ ಅಂಥವರು ಬದುಕಿನಲ್ಲಿ ವಿಜಯಶಾಲಿಗಳಾಗುವರು. ಬದುಕು ನಿರಂತರವಾಗಿ ಹರಿಯುವ ನದಿಯಾಗಬೇಕು. ಹರಿಯುವ ನದಿಯಲ್ಲಿ ಸ್ವಚ್ಛತೆ, ಶುಭ್ರತೆ, ಹೊಸತನ ಇರುವುದು. ಅಂತಹ ಹೊಸತನ ಬದುಕಿನ ಸಂತೋಷಕ್ಕೆ ಅಗತ್ಯ. ಚೈತನ್ಯವಂತರಾಗಿ, ಕ್ರಿಯಾಶೀಲರಾಗಿ, ಬುದ್ಧಿವಂತರಾಗಿ ಬದುಕು ನಿಮ್ಮದು. ಅಲ್ಲಿ ಎದುರಾಗುವ ಸಂತೋಷ, ಸಂಭ್ರಮ ಎಲ್ಲವೂ ನಿಮ್ಮದೇ. ಹೀಗಾಗಿ ನಿಮ್ಮ ಬದುಕನ್ನು ಸ್ವರ್ಗವಾಗಿ ಮಾಡಿಕೊಳ್ಳುವ ಕಲೆ, ಕರ್ತವ್ಯ, ಶಕ್ತಿ ಎಲ್ಲವೂ ನಿಮ್ಮ ಕೈಯಲ್ಲಿದೆ ಎಂಬುದನ್ನು ಮರೆಯಬೇಡಿ ಸ್ನೇಹಿತರೆ.